20,000 ಐತೆ 30,000 ರೂಪಾಯಿ ರೊಕ್ಕ 1 ರೂಪಾಯಿ ಇಲ್ಲ ಯಪ್ಪ ಎಲ್ಲ ಕಟ್ ಮಾಡಿಬಿಟ್ರಬ್ರಿ ಈಗ ಕಟ್ ಆಗ್ಬಿಟ್ಟದ್ರಿ ಯಾರು ಕೇಳ್ಬೇಕಬ್ರಿ ನಾನು ಪ್ರತಿ ಪಂಚಾಯತ್ ಯಪ್ಪ ಏ ಬೆಳಿಬ್ರಿ ಪೋಲ್ ಈ ಸಲ ಏ ಬಳ್ಳಿಬ್ರಿ ಕಟ್ ಆಗ್ಬಿಟ್ಟದ್ರಿ ಈ ಪೋಲಿಗೆ ಕರ್ಕೊಂಡೆ ಹೋಗ್ಬಿಡ್ತಾರೆ ಹೆಂಗ್ರಿ ಯೂಸ್ ಮಾಡ್ರಿ ಕೊಟ್ಟೆ ಅಲ್ಲಿ ಕೊಡಕ್ ಹೋಗಿದ್ದೆ ಇಟ್ಕೊಂಡಿದ್ದೆ ಕಳಿಸಿ ಕಟ್ ಮಾಡಿದ್ರಪ್ಪ ಇಲ್ಲ ಕಟ್ ಆಗ್ಬಿಡತ್ ಇಲ್ಲೇ ಕೃಷ್ಣಪ್ಪಣ್ಣವ್ರ ಅಂತ ಅದಾರ 7 ಕೋಟಿ ಅಂಗಡಿ ಎಂತವ್ರಿಗೆಲ್ಲ ಮಾಹಿತಿ ಐತಿ ಎಂತ ನಿನಗೆ ಇದು ಮಾಡಿಕೊಡ್ತಾರ. ಏನಾಗೈತೆ ಬಡಿಯಪ್ಪ ಏನಾಗೈತೆ ರೊಕ್ಕ 20,000 ಬ್ಯಾಂಕ್ ಇಡಕ್ ಹೋಗಿದ್ದೆ ಬ್ಯಾಂಕ್ ಇದು ಮಾಡ್ಯಾರ ಏನಾಗೈತಿ ಏನ್ ಕಟ್ ಆಗೈತೆ ರೊಕ್ಕ ಕಟ್ ಮಾಡಕತ್ ಬಿಡ್ರಿ ಎಷ್ಟೆಷ್ಟ ಆಗೈತಿ 2,000 ನಿನ್ 3,000 ಐತ್ರಿ ಇವತ್ತು 2,000 ಐತ್ರಿ. ಹೌದಾ ಅಳ್ಬಾಡ್ ತಡಿ ಒಂದ ನಿಮಿಷ ತಡಿ. ಎಲ್ಲಾರ ಫೋನ್ ಪೇ ಮಾಡಿದ್ದೆ ಫೋನ್ ಪೇ ಮಾಡಿದ್ರಿ ಗೂಗಲ್ ಪೇ ಮಾಡಿದ್ದೆ ಹಂಗ ಆತನದ ಅಕೌಂಟ್ ಎಲ್ಲ ಅದಾವಲ್ಲ ಗೂಗಲ್ ಪೇ ಫೋನ್ ಪೇ ಎಲ್ಲ ಅದಾವ್ರಿ. ರಾತ್ರಿ 12 ಫೋನ್ ಬಂತ್ರಿ. ರಾತ್ರಿ 12 ಗಂಟೆಗೆ ಒಂದ್ ಫೋನ್ ಬಂತು ಅದು OTP ನಂಬರ್ ಹೇಳಿ ಅಂದ್ರಿ. OTP ನಂಬರ್ ಹೇಳಿದ್ರ ಹೇಳಿದ್ರಿ OTP ನಂಬರ್ ಮತ್ತೆ 2,000 ಕಟ್ಟಿಗೈತ್ರಿ. ಅದು ಏನಾಕತ್ತಂದ್ರ ನೋಡಿಲ್ಲ ಯಾರ್ ಫೋನ್ ಹಚ್ಚಿ ನಿನ್ನ ವೈಯಕ್ತಿಕ ಫೋನ್ ಅಲ್ಲಿ ಬಂದಂತ OTP ಹೇಳಂದ್ರ ಹೇಳಬಾರ್ದು. ಮೊದಲ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ನೀವ್ ಯಾರು ಏನಂತ. ಹಂಗ OTP ಹೇಳಬಾರ್ದು. ನೀವ್ OTP ಹೇಳಿದಿ ನಿನ್ನ ಅಕೌಂಟ್ ಏನ್ ದುಡ್ಡು ತಕ್ಕಂದಾರ ಅವ್ರು ಆಯ್ತಾ. ನಾನು ಮಾಹಿತಿ ಹೇಳ್ತೀನಿ ಗೂಗಲ್ ಪೇ ಅಕೌಂಟ್ ಫೋನ್ ಪೇ ಅಕೌಂಟ್ ಐತಲ್ಲ ಐತಲ್ಲಿಂದ ಈಗ ಒಂದ್ ಕೆಲ್ಸ ಮಾಡು. ಗೂಗಲ್ ಪೇ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾರ ಫೋನ್ ಪೇ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾರ ಇಮೇಲ್ ID ಅಂತ ಇರ್ತೈತಿ. ಇಮೇಲ್ ID ಇದ್ರ ಅವು ಅಕೌಂಟ್ ಕ್ರಿಯೇಟ್ ಆಗ್ತಾವ. ಇಮೇಲ್ ಐಡಿಗೆ ನಿಂದು ಫೋನ್ ನಂಬರ್ ಲಿಂಕ್ ಇರ್ತೈತಿ. ಅರ್ಥ ಆಗತ್ತಲ್ಲ ನಾ ಹೇಳದ. ಇಮೇಲ್ ಐಡಿಗೆ ಫೋನ್ ನಂಬರ್ ಲಿಂಕ್ ಇರ್ತತ್ತಲ್ಲ ನೀನು ಎಲ್ಲಾರ ಫೋನ್ ಪೇ ಮಾಡಿದಾಗ ನಿಂದ ಇಮೇಲ್ ID ಅವ್ರಿಗೆ ಹೋಗತಿ. ಹೌದಾ ಇಮೇಲ್ ಐಡಿನ ತೆಗದ್ರ ಅದ್ರ ನಿನ್ ನಂಬರ್ ಸೇವ್ ಇರ್ತೈತಿ. ಹೌದಾ ಈ ನಂಬರ್ ಎಲ್ಲ ಮಾಡಕ್ ಬರೋದಿಲ್ಲ. ಅದಕ್ಕೆ ನೀ ಏನ್ ಮಾಡಿ ಇದಕ್ಕೆ ಸಜೆಷನ್ ಅಂದ್ರ ಎಲ್ಲಾರ ಬೇರೆ ಕಡೆ ಹೋಗಿರ್ತಿಯಲ್ಲ ಊರ್ ಬಿಟ್ಟು ಹೋದಾಗ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲೆಲ್ಲ ಏನ್ ಮಾಡು ನೀನು ಏನೋ ಸಾಮಾನು ತಗೊಂಡ್ರು ನೀನು ದುಡ್ಡನ್ನ ಕೊಟ್ಟು ತಗೋ ಆಯ್ತಾ. ಬೇರೆ ಕಡೆ ಎಲ್ಲಾರ ಯಾಕೆ ಗೊತ್ತಿಲ್ದಲ್ಲಿ ಹೋದಾಗ ದುಡ್ಡು ಕೊಟ್ಟು ಮೆಟೀರಿಯಲ್ ನ ಕಟ್ ಮಾಡ್ಕೋತಾರ ಅಂತೀಯಲ್ಲ ಅದು ಸುಳ್ಳು. ಯಾರ ಮಾತು ನಂಬಡ. ಇದು ಬ್ಯಾಂಕ್ನವ್ರ ಕಟ್ ಮಾಡ್ಕೊಳ್ಳೋದಲ್ಲ. ಹ್ಯಾಕರ್ಸ್ ಅಂತ ಇರ್ತಾರಲ್ಲ ಅಕೌಂಟ್ ಕಳ್ಳರು ಅಂತ ಅದನ್ನ ಇಮೇಲ್ ID ಇಂದ ನಂಬರ್ ತಗೊಂಡು ಅವರು ಆ ನಂಬರ್ ಇಂದ ಅಮೌಂಟ್ ಅನ್ನ ತಕೋತಾರ ಹ್ಯಾಕ್ ಮಾಡ್ತಾರ. ಅದ್ರ ಉದ್ದೇಶ ನಾನು ನಿನ್ಗೆ ಹೇಳೋದು ಅರ್ಥ ಆಯ್ತಾ. ಬ್ಯಾಂಕ್ ಆಗ್ಲಿ ಬ್ಯಾಂಕ್ ಇಂದ ಮ್ಯಾನೇಜರ್ ಆಗ್ಲಿ ಯಾರು ಸಿಬ್ಬಂದಿ ವರ್ಗದವರಾಗ್ಲಿ ಯಾರು ಸಂಬಂಧ ಇರೋದಿಲ್ಲ. ಅದಕ್ಕೆ ಈಗೇನು ಹೋಗಿರ್ತಿಯಲ್ವಾ ಮುಂದ್ 30,000 ರೂಪಾಯಿ ಒಬ್ಬರಿಗೆ ಫೋನ್ ಪೇ ಮಾಡ್ತೀಯಲ್ಲ ಫೋನ್ ಪೇ ಮಾಡಿದಾಗ ಅದರಲ್ಲಿ ಇಮೇಲ್ ID ಟ್ರಾನ್ಸ್ಫರ್ ಆಗತ್ತೆ. ಓಕೆನಾ. ಇಮೇಲ್ ID ಟ್ರಾನ್ಸ್ಫರ್ ಆದ್ರ ಅದನ್ನ ಅವರು ಅದರಲ್ಲಿ ಫೋನ್ ನಂಬರ್ ತಕೊಂಡು ಹ್ಯಾಕ್ ಮಾಡ್ತಾರ. ನಿನ್ನ ಅಕೌಂಟ್ ಅಲ್ಲಿ ಇರೋದನ್ನ ದುಡ್ಡನ್ನ ಎಲ್ಲ ಎತ್ಕೋತಾರ. ಅದಕ್ಕೆ ಆತರ ಮಾಡಕ್ ಹೋಗ್ಬೇಡ. ದೂರ ಕಡೆ ಬೇರೆ ಕಡೆ ಎಲ್ಲ ಹೋದಾಗ ಕ್ಯಾಶ್ ಕೊಟ್ಟು ಮೆಟೀರಿಯಲ್ ತಗೊಂಬಾ ಆಯ್ತಾ. ಎಚ್ಚೆತ್ಕೋಬೇಕು. ಈ ತರ ಈ ಸರಿ ಇನ್ನಂಗ ಆಗಬಾರ್ದು. ಈ ತರ ಪ್ರಿಯ ವೀಕ್ಷಕ ಬಂಧುಗಳೇ ಇದು ಏನಾಗಿದೆ ಅಂದ್ರೆ ಒಬ್ಬ ಪ್ರಗತಿಪರ ರೈತರಿಗೆ ಈ ತರ ಅಕೌಂಟ್ ಅಲ್ಲಿ ಕಟ್ ಆಗ್ತಾ ಇರ್ತಕ್ಕಂತ ಒಂದು ಮಾಹಿತಿ ನಮಗೆ ಸಿಕ್ಬಿಟ್ಟಿದೆ. ಅದಕ್ಕೆ ಎಲ್ಲ ಬಂಧು ಬಾಂಧವರು ದಯವಿಟ್ಟು ಹೊರಗಡೆ ಏನು ನೀವು ಮೆಟೀರಿಯಲ್ ಕಂಡುಕೊಳ್ತೀರಾ ತಗೋತೀರಾ ಯಾವುದೇ ಆಗಲಿ ಗೂಗಲ್ ಪೇ ಆಗಲಿ ಅಕೌಂಟಲ್ಲಿ ಫೋನ್ ಪೇ ಆಗಲಿ ದಯವಿಟ್ಟು ಹೊರಗಡೆಯನ್ನ ಫೋನ್ ಪೇ ಗೂಗಲ್ ಪೇ ಅಕೌಂಟನ್ನು ಬಂದ್ ಮಾಡಿರಿ. ದಯವಿಟ್ಟು ಕ್ಯಾಶ್ ಕೊಟ್ಟು ನಿಮ್ಮ ಅಕೌಂಟನ್ನು ನಿಮಗೆ ಬೇಕಾದಂಥ ಸಾಮಾನುಗಳನ್ನು ಖರೀದಿ ಮಾಡಿರಿ. ಇಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥವ್ರು ಇದ್ರೆ ಮಾತ್ರ ಫೋನ್ ಪೇ ವ್ಯವಹಾರಗಳನ್ನು ಮಾಡಿ ಆನ್ಲೈನ್ ವ್ಯವಹಾರಗಳನ್ನು ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ. ಪ್ರತಿಯೊಂದು ರಂಗದಲ್ಲೂ ನಿಮ್ಮ ಸಹಕಾರ ಪ್ರೋತ್ಸಾಹ ದೊಡ್ಡದು. ಪ್ರಿಯ ವೀಕ್ಷಕ ಬಂಧುಗಳೇ ನಿಮ್ಮ ಸಹಕಾರ ಪ್ರೋತ್ಸಾಹ ಇದ್ದರಿಂದಲೇ ಈ ಚಾನಲನ್ನು ಮುಂದೂಡಿಸಲಿಕ್ಕೆ ಸಾಧ್ಯವಾಗ್ತದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಪ್ರತಿಯೊಂದು ರಂಗದಲ್ಲೂ ನಮಗೆ ಸಹಾಯವನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.